ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಂಟ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್ ನಾನಿವತ್ತು ಹೇಳೋಕೆ ಕೊಟ್ಟಿರೋ ವಿಷಯ ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಅದರಲ್ಲೂ ಆಧಾರ್ ಕಾರ್ಡ್ ಕಳೆದೋಗಿರೋದಂತೂ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಹೇಳೋಕೆ ಕೊಟ್ಟಿದ್ದೀನಿ ಅಂತಂದರೆ, ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಕಳೆದೋಗಿದ್ರೆ ಚಿಂತೆನೇ ಮಾಡಬೇಡಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್ ಇದ್ದರೆ ಸಾಕು, ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮಗೆ ಗೊತ್ತಿರೋ ಸಾಕು ಫ್ರೆಂಡ್ಸ್. ನಿಮ್ಮ ಮೊಬೈಲ್ನಲ್ಲೇ ಸುಲಭವಾಗಿ ನೀವು ಹೊಸ ಆಧಾರ್ ಕಾರ್ಡ್ನ ತಗೊಳ್ಬೋದು ಫ್ರೆಂಡ್ಸ್. ಆಧಾರ್ ಕಾರ್ಡ್ ಕಳೆದೋಗಿದೆ ಅಂತಂದ್ಬಿಟ್ಟು ನೀವೇನು ಚಿಂತೆ ಮಾಡೋದು ಬೇಕಾಗಿಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮ ಮೊಬೈಲು ಇದ್ದರೆ ಸಾಕು ಫ್ರೆಂಡ್ಸ್. ನಿಮ್ಮ ಮೊಬೈಲ್ ಮುಖಾಂತರನೇ ನೀವು ಅದನ್ನು ತಗೋಬೋದು. ಅದನ್ನು ಹೇಗೆ ತಗೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಏನಿಲ್ಲ, ಸಿಂಪಲ್ ನಿಮ್ಮ ಒಂದು ಏನು ಕ್ರೋಮ್ ಬ್ರೌಸರ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಅದನ್ನು ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಏನಂತ ಅಂತಂದರೆ ಆಧಾರ್ ಡೌನ್ಲೋಡ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸಿಂಪಲ್, ನಾನು ಆಧಾರ್ ಡೌನ್ಲೋಡ್ ಅಂತ ನಾನು ಸರ್ಚ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ. ಓಕೆ ಇದನ್ನು ಸರ್ಚ್ ಮಾಡಿದ ತಕ್ಷಣವೇ ನಿಮಗೆ ಈ ರೀತಿಯಾದ ಒಂದು ಆಪ್ಷನ್ ಕಾಣ್ಬೋದು. ಇಲ್ಲಿ ಗೆಟ್ ಆಧಾರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಗೆಟ್ ಆಧಾರ್ ಅನ್ನೋದನ್ನು ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸಸ್ ನಿಮಗೆ ಇಲ್ಲಿ ಕಾಣುತ್ತೆ. ನೀವಿಲ್ಲಿ ಮಾಡಬೇಕಾದದ್ದು ಇಷ್ಟೇ ಫ್ರೆಂಡ್ಸ್, ಸಿಂಪಲು. ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಫ್ರೆಂಡ್ಸ್. ಈ ರೀತಿ ಇಂಟರ್ಫೇಸಸ್ ಬಂದ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಧಾರ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಡೌನ್ಲೋಡ್ ಆಧಾರ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಇಂಟರ್ಫೇಸಸ್ ಬರುತ್ತೆ. ನೀವು ಇಲ್ಲಿ ಸಿಂಪಲಿ ಮಾಡಬೇಕಾದ್ರೆ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾನು ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ನಾನು ಎಂಟರ್ನ ಮಾಡ್ತಾಯಿದ್ದೀನಿ. ಬ್ಲರ್ ಮಾಡ್ತೀನಿ ಸ್ವಲ್ಪ ಪ್ರೈವಸಿಗೋಸ್ಕರ ಫ್ರೆಂಡ್ಸ್. ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ನಾನು ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಓಕೆ, ನಾನು ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚನ ಕೇಳುತ್ತೆ ಫ್ರೆಂಡ್ಸ್. ನೀವು ಕ್ಯಾಪ್ಚನ ಟೈಪ್ ಮಾಡಿ ಫ್ರೆಂಡ್ಸ್. ನಿಮಗೆ ಬಂದಿರುವಂಥ ಕ್ಯಾಪ್ಚನ ನೀವು ಇಲ್ಲಿ ಟೈಪ್ ಮಾಡಬೇಕು. ಒ ಟಿ ಪಿ ಬಂದ ತಕ್ಷಣ ಆ ಒ ಟಿ ಪಿನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಒಂದು ನಿಮಿಷ, ನನಗೆ ಒಂದು ಒ ಟಿ ಪಿ ಬರುತ್ತೆ ನೋಡಿ, ತೋರಿಸ್ತೀನಿ ಈಗ. ಓಕೆ, ನನ್ನ ನಂಬರ್ಗೆ ಒಂದು ಒ ಟಿ ಪಿ ಬಂದಿದೆ. ಆ ಒ ಟಿ ಪಿನ ನಾನಿಲ್ಲಿ ಕಾಪಿ ಮಾಡಿ ಎಂಟರ್ ಒ ಟಿ ಪಿ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಆ ಒ ಟಿ ಪಿನ ಹಾಕಿಬಿಟ್ಟು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ವೆರಿಫೈ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟ್ ಡೌನ್ಲೋಡ್ ಆಗಿ ನನ್ನ ಒಂದು ಏನು ಇದಿದೆ, ನನ್ನ ಒಂದು ಸ್ಕ್ಯಾನರು ಡಾಕ್ಯುಮೆಂಟ್ ಸ್ಕ್ಯಾನರ್ ಇರುತ್ತೆ, ಅಲ್ಲಿಗೆ ಹೋಗಿದೆ ಫ್ರೆಂಡ್ಸ್. ಪಾಸ್ವರ್ಡು ಈ ರೀತಿ ಕೇಳುತ್ತೆ. ಪಾಸ್ವರ್ಡ್ ಏನಪ್ಪ ಅಂತಂದರೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ನಿಮ್ಮ ಹೆಸರಲ್ಲಿ ಏನು ಫಸ್ಟಿಗೆ 4 ನೇಮ್ ಇರುತ್ತೆ, ಅಂದರೆ ನಿಮ್ಮ ಹೆಸರಿನ ಮೊದಲಿನಿಂದ 4 ಅಕ್ಷರಗಳು ಅವನ್ನ ಬಿಗ್ ಲೆಟ್ರಲ್ಲಿ ಇಲ್ಲಿಗೆ ಟೈಪ್ ಮಾಡಿ ನಿಮ್ಮ ಇಸ್ವಿನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. 4 ಅಕ್ಷರ ಬಿಗ್ ಲೆಟರ್ ಹಾಕಿ ನಂತರ ನೀವು ಯಾವ ವರ್ಷ ಹುಟ್ಟಿದ್ದು ಅನ್ನೋದನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ನೀವು 2004, 2006 ಈ ರೀತಿ ಇಲ್ಲದೆ ಇದನ್ನು ಟೈಪ್ ಮಾಡಿ ಓಕೆನ ಕೊಟ್ಟರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಓಪನ್ ಆಗಿದೆ ನೋಡಿ ಫ್ರೆಂಡ್ಸ್. ನನ್ನ ಒಂದು ಆಧಾರ್ ಕಾರ್ಡು ಫುಲ್ ಡೀಟೇಲ್ಸ್ ಆಗಿ ಇಲ್ಲಿ ಓಪನ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನನ್ನ ಒಂದು ಆಧಾರ್ ಕಾರ್ಡ್ ಇಲ್ಲಿ ಓಪನ್ ಆಗಿದೆ. ಇದು ಡೌನ್ಲೋಡ್ ಆಟೋಮೆಟಿಕಲಿ ಡೌನ್ಲೋಡು ಸಹ ಆಗಿದೆ. ಇದನ್ನು ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಲ್ಲಿ ಒಂದು ಗಟ್ಟಿ ಶೀಟಲ್ಲಿ ಇದನ್ನು ಪ್ರಿಂಟ್ ತೆಗೆಸ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ಒರಿಜಿನಲ್ ಇಲ್ಲೇ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಫುಲ್ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಈ ಲೈಕ್ ಮಾಡೋದ್ರ ಮುಖಾಂತರ ನನ್ನ ಪ್ರೋತ್ಸಾಹ ಮಾಡಬೇಕಂತ ಕೇಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.